ಸಿಂಹ ಮತ್ತೆ ಹುಲಿ. ಸಿಂಹಿಣಿಗೆ ಮರಿ ಹಾಕುವಂತ ಒಂದು ಸಂದರ್ಭ. ಪಾಪ ಎಲ್ಲೋ ನಡ್ಕೊಂಡು ಹೋಗ್ತಾ ಇರುತ್ತೆ, ಹೊಟ್ಟೆ ನೋವು ಬಂದ್ಬಿಡುತ್ತೆ. ಮರಿ ಹಾಕ್ಬೇಕು, ಅದು ಪ್ರಕೃತಿಯ ನಿಯಮ. ಇಲ್ಲೇ ಹಾಕ್ಬೇಕು ಆಗ್ಲೇ ಹಾಕ್ಬೇಕು ಅಂತ ಇಲ್ಲ. ಹಾಗೆ ಮನುಷ್ಯನಿಗೆ, ಮಹಿಳೆಗೆ ಒಂದು 9 ತಿಂಗಳು ಅಂತ ಇರುತ್ತೋ ಹಾಗೇನೆ ಒಂದು ಸಮಯ ಇರುತ್ತೆ. ಆ ಸಮಯದಲ್ಲಿ ಅದಕ್ಕೆ ಹೊಟ್ಟೆ ನೋವು ಬರುತ್ತೆ. ಪಾಪ ಸಿಂಹಿಣಿ ಮರಿ ಹಾಕ್ಬಿಡುತ್ತೆ. ಆ ಮರಿ ಹಾಕದ ಮೇಲೆ ಎಷ್ಟೋ 3-4 ಕ್ರಿಯೇಟ್ ಬ್ರಹ್ಮನ ಇಚ್ಛೆ ಮೂಲಕ ಏನಿರುತ್ತೋ ಅದರದ್ದು ಆ ಮರಿ ಹಾಕಿದ್ಮೇಲೆ ಒಂದು ಮರಿ ಅದಕ್ಕೆ ಆಹಾರ. ಪ್ರಕೃತಿ ನಿಯಮನೇ ಆಹಾರ. ಅದು ಏನೋ ಒಂದು ಲಾಸ್ಟ್ ಕೊನೆ ಮರಿನ ತಿನ್ನುತ್ತೆ, ಅದಕ್ಕೆ ಅದೇ ಬಾಣಂತನ ಅಷ್ಟೇ ಆಗುತ್ತೆ. ಆ ಮರಿನ ಎಲ್ಲೋ ಬಯಲು ಪ್ರದೇಶದಲ್ಲಿ ಹೋಗ್ತಾ ಇರುತ್ತೆ, ಕಟಕ್ ಅಂತ ಆಗ್ತಿರುತ್ತೆ. ಅದನ್ನ ತಿರ್ಗಾ ರಕ್ಷಣೆ ಮಾಡೋದು ತಾಯಿ ಜವಾಬ್ದಾರಿ. ಆ ಪ್ರಕೃತಿ ನಿಯಮದಿಂದ ಆ ಸಿಂಹಿಣಿ ತನ್ನ ಮಗುನ ಕಚ್ಕೊಂಡು ಎಲ್ಲೋ ಮರದ ಕೆಳಗೋ ಅಥವಾ ಕೊಟ್ರೇನಲ್ಲೋ ಒಂದು ಸುರಕ್ಷತೆ ಸ್ಥಳದಲ್ಲಿ ಇಡೋದಕ್ಕೆ ಪ್ರಯತ್ನ ಮಾಡುತ್ತೆ. ಎಲ್ಲೇ ಮರಿ ಹಾಕುತ್ತೋ ಅಲ್ಲಿಂದ ಅದನ್ನ ತಗೊಂಡು ಬಂದು ಮರದ ಕೆಳಗಡೆ ಇಡಬೇಕು, ಕೊಟ್ರೆ ಒಳಗಡೆ ಇಡಬೇಕು. ಅದು ಅದರದ ಒಂದು ಜವಾಬ್ದಾರಿ. ಏನು ತಗೊಂಡ್ ಬರ್ಬೇಕು ಅಂತಂದ್ರೆ ಕೈ ಕಾಲಲ್ಲೆಲ್ಲ ತಗೊಂಡ್ ಬರೋದಿಲ್ಲ. ಅದಕ್ಕೆ ಬಾಯಿ ಒಂದೇನೆ. ಆ ಸಮಯದಲ್ಲಿ ಬಾಲ ಆಗ್ಲಿ ಅಥವಾ ಕೈ ಕಾಲು ಇಟ್ಕೊಂಡು ಬರೋದಿಲ್ಲ, ಅದು ಕತ್ತು ನಡೆಯುತ್ತೆ. ಸಿಂಹಿಣಿ ಹಲ್ಲು ಎಷ್ಟು ಚೂಪಾಗಿರುತ್ತೆ ಅಥವಾ ಶಾರ್ಪ್ ಆಗಿರುತ್ತೆ ಅಂದ್ರೆ ಸುಮ್ಮನೆ ಮುಟ್ಟಿದ್ರೆ ನಮ್ದು ಕೈಯಲ್ಲಿ ಇಂದ ರಕ್ತ ಬರುತ್ತೆ. ಅಂತ ಒಂದು ಹಲ್ಲಿಂದ ಆ ಮಗುನ ಕತ್ತನ್ನ ಹಿಡ್ಕೊಂಡು ಬಂದು ಮರದ ಕೆಳಗಡೆ ಇಡುತ್ತೆ. ತಾತ್ಪರ್ಯ, ನಮ್ಮ ಬಾಯಿಂದ ಬರೋ ಅಂತ ಈ ಗೀತಾಚಾರ್ಯ ವಾಸುದೇವ ಭಗವಂತನ ವಾಣಿ ಶಬ್ದ ಅಷ್ಟು ಸೂಕ್ಷ್ಮವಾಗಿರ್ಬೇಕು. ಆ ಮಗುಗೆ ಸ್ವಲ್ಪನೂ ಗಾಯ ಆದ್ರೆ ಅದನ್ನ ಜೋಪಾನವಾಗಿ ಕರ್ಕೊಂಡು ಬಂದು ಬಿಡುತ್ತೆ. ಹಾಗೇನೆ ನಾವು ಒಂದು ಉಚ್ಚಾರಣೆ ಮಾಡ್ತಾ ಇರುವಂತ ಒಂದು ಸಂದರ್ಭದಲ್ಲಿ ನಮ್ಮ ವೇದ ಮಂತ್ರಗಳಲ್ಲಾಗಲಿ, ಶ್ಲೋಕ, ಸ್ತೋತ್ರ, ಅಷ್ಟಕಗಳು ಯಾವುದೇ ಆದ್ರೂ ಅಷ್ಟು ಸೂಕ್ಷ್ಮವಾಗಿ ಹೇಳ್ಬೇಕು ಅಂತ ಅದಕ್ಕೆ ಒಂದು ತಾತ್ಪರ್ಯ.